ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಪ್ರೀತಿ ಪಾತ್ರರಾದ ಕಿರಿಯರೇ, ನಾವಿಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 32ನೇ ಸರಣಿಯಲ್ಲಿದ್ದೇವೆ. ಕಳೆದ 31ನೇ ಸರಣಿಯಲ್ಲಿ ನಾವು ಮದೀನಾದಲ್ಲಿ ಸ್ಥಾಪಿಸಲಾದಂತಹ ಇಸ್ಲಾಮಿನ ಬೋಧನೆಗಳ ಆಧಾರದಲ್ಲಿ ನಿರ್ಮಾಣವಾದಂತಹ ಹೊಸ ಆರ್ಥಿಕ ವ್ಯವಸ್ಥೆ, ಅದರ ಬಗ್ಗೆ ತಿಳಿದುಕೊಂಡಿದ್ದೆವು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊಸ ಆರ್ಥಿಕ ವ್ಯವಸ್ಥೆಯನ್ನು ಮಾತ್ರವಲ್ಲದೆ ಒಂದು ಹೊಸ ಮಾರುಕಟ್ಟೆಯನ್ನು ಕೂಡ ಸ್ಥಾಪನೆ ಮಾಡಿದ್ದರು. ಅದನ್ನು ಸೂಕ್ ಮದೀನಾ ಎಂದು ಕರೆಯುತ್ತೇವೆ. ಮತ್ತು ಆ ಮೂಲಕ ವ್ಯಾಪಾರವನ್ನು ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿಗೊಳಿಸಿ ಅತ್ಯಂತ ಶುದ್ಧವಾದ ಮತ್ತು ಜನಪರವಾದ ವ್ಯಾಪಾರವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪಿಸಿದ್ದರು. ಹೀಗೆ ಮದೀನಾದಲ್ಲಿ ಆರ್ಥಿಕ ರಂಗದಲ್ಲಿಯೂ ಕೂಡ ಒಂದು ದೊಡ್ಡ ಬದಲಾವಣೆಯಾಯಿತು. ಅಲ್ಲದೆ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದರೂ ಕೂಡ ಇಸ್ಲಾಮಿನ 5 ಸ್ತಂಭಗಳು ಎಂದು ಯಾವುದನ್ನು ಹೇಳುತ್ತೇವೋ ಆ 5 ಸ್ತಂಭಗಳು ಸರಿಯಾಗಿ ಸ್ಥಾಪಿಸಲ್ಪಟ್ಟಿದ್ದು ಮದೀನಾದಲ್ಲಿ. ಆ 5 ಸ್ತಂಭಗಳ ಪೈಕಿ ನಮಾಜ್ ಅಥವಾ ಸಲಾತ್ನ ಬೋಧನೆ ಮಕ್ಕಾದಲ್ಲಿ ಬಂದಿತ್ತು. ಆದರೆ ಅದು ಕೂಡ ಒಂದು ಮಸೀದಿ ಮತ್ತು ಸಾಮೂಹಿಕವಾದ ನಮಾಜ್ ಇತ್ಯಾದಿಗಳು ಸ್ಥಾಪಿಸಲ್ಪಟ್ಟದ್ದು ಮದೀನಾದಲ್ಲಿ. ಉಳಿದಂತೆ ಝಕಾತ್ ಮತ್ತು ಹಜ್, ಝಕಾತುಲ್ ಫಿತರ್ ಮತ್ತು ಶುಚಿತ್ವದ ವ್ಯವಸ್ಥೆ ಇತ್ಯಾದಿ ಬೋಧನೆಗಳೆಲ್ಲವೂ ಕೂಡ ಮದೀನಾದಲ್ಲಿ ಬಂತು. ಮತ್ತು ಅದೇ ರೀತಿಯಲ್ಲಿ ಮದೀನಾದಲ್ಲಿ ಎಲ್ಲ ಬದಲಾವಣೆ ಬಂತು. ಮತ್ತೊಂದು ಆತ್ಮ ಸಂರಕ್ಷಣೆಗಾಗಿ ಮುಂದಡಿ ಇಡುವ ಮತ್ತು ಅದಕ್ಕಾಗಿ ಕೈಕಟ್ಟಿ ಕುಳಿತುಕೊಳ್ಳದೆ ಅದಕ್ಕಾಗಿ ಮುಂದಡಿ ಇಡುವಂತಹ ಒಂದು ಅನುಮತಿಯೂ ಕೂಡ ಮದೀನಾದಲ್ಲಿ ಬಂತು. ಆ ನಿಟ್ಟಿನಲ್ಲಿಯೂ ಕೂಡ ಘಜ್ವತ್ ಉಶೈರಾ ಎಂಬ ಒಂದು ಕಾರ್ಯಾಚರಣೆ ನಡೆಯಿತು. ಆ ಕಾರ್ಯಾಚರಣೆಯಲ್ಲಿ ಒಂದು ವ್ಯಾಪಾರಿ ತಂಡವನ್ನು ಅದರ ಮೇಲೆ ಆಕ್ರಮಣ ಮಾಡುವುದು ಉದ್ದೇಶವಾಗಿತ್ತು. ಆದರೆ ಅದರಲ್ಲಿ ಮುಸ್ಲಿಮರು ಯಶಸ್ವಿಯಾಗಲಿಲ್ಲ. ಯಾಕೆಂತ ಹೇಳಿದರೆ ಆ ವ್ಯಾಪಾರಿ ತಂಡ ಮುಸ್ಲಿಮರು ತಲುಪುವುದಕ್ಕಿಂತ ಮೊದಲೇ ಅಲ್ಲಿಂದ ಹೊರಟು ಹೋಗಿತ್ತು. ಆದರೆ ಅದು ವಿಸ್ತರಣೆಯಲ್ಲಿ ಸಹಾಯಕವಾಯಿತು. ಬನು ಮುದ್ಲಜ್ ಎಂಬ ಒಂದು ಗೋತ್ರ ಅಲ್ಲಿ ಮುಸ್ಲಿಮರೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಹೀಗೆ ಅದು ವಿಸ್ತರಣೆಗೆ ಪೂರಕವಾದಂತಹ ಒಂದು ಕಾರ್ಯಾಚರಣೆಯಾಯಿತು. ಅದನ್ನೇ ಮುಂದುವರಿಸುತ್ತಾ ನಾವಿಂದು ಮತ್ತೊಂದು ಕಾರ್ಯಾಚರಣೆಯ ಬಗ್ಗೆ ಪ್ರಸ್ತಾವಿಸ ಬಯಸುತ್ತೇವೆ. ಅದರ ಹೆಸರು ನಖ್ಲಾ ಎಂಬ ಒಂದು ಕಾರ್ಯಾಚರಣೆ. ಮದೀನಾದಿಂದ ಸ್ವಲ್ಪ ದೂರದಲ್ಲಿ ನಖ್ಲಾ ಎಂಬ ಒಂದು ಪ್ರದೇಶ ಇತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬ್ದುಲ್ಲಾ ಬಿನ್ ಜಹಶ್ ಎಂಬವರ ನೇತೃತ್ವದಲ್ಲಿ ಕೆಲವೇ ಮಂದಿ 10-15 ಮಂದಿಯ ಒಂದು ತಂಡವನ್ನು ನಖ್ಲಾ ಎಂಬ ಪ್ರದೇಶಕ್ಕೆ ಕಳುಹಿಸಿಕೊಟ್ಟರು. ಮತ್ತು ಅತ್ಯಂತ ಗೋಪ್ಯವಾಗಿ ವಿಚಾರಗಳನ್ನು ಕಾಪಾಡುವ ಉದ್ದೇಶದಿಂದ ಅವರಿಗೆ ಒಂದು ಪತ್ರವನ್ನು ಕೊಟ್ಟರು ಮತ್ತು ಹೇಳಿದರು, ನಖ್ಲಾದ ಕಡೆಗೆ 2 ದಿನ ಪ್ರಯಾಣ ಮಾಡಿದ ನಂತರ ನೀವು ಈ ಪತ್ರವನ್ನು ತೆರೆಯಬೇಕು. ಹಾಗೆಯೇ ಅವರು ಆ ತಂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶವನ್ನು ಎಷ್ಟು ಚಾಚು ತಪ್ಪದೆ ಪಾಲಿಸುತ್ತಿತ್ತು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಕೆಲಸಕ್ಕೆ ಕಳುಹಿಸಿದ್ದಾರೆ, ಅದಕ್ಕೆ ನಾವು ಹೋಗಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಹೊರಟಿದ್ದರು. ಮತ್ತು ನಖ್ಲಾ ತಲುಪಿದ ನಂತರ ಅಥವಾ ಪ್ರದೇಶಕ್ಕೆ ತಲುಪಿದ ನಂತರ 2 ದಿನಗಳ ನಂತರ ಅವರು ಆ ಪತ್ರವನ್ನು ತೆಗೆದು ನೋಡಿದರು. ಅದರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ಬರುವಂತಹ ವ್ಯಾಪಾರಿ ಕಾರವಾನಗಳು ಅದರ ಬಗ್ಗೆ ಬೇಹುಗಾರಿಕೆ ನಡೆಸುವಂತೆ ಸೂಚಿಸಿದ್ದರು. ಯಾವುದೇ ಯುದ್ಧ ಮಾಡಬಾರದು ಎಂದು ಕೂಡ ಸೂಚಿಸಿದ್ದರು. ಯುದ್ಧದ ಅನುಮತಿ ಕೊಟ್ಟಿರಲಿಲ್ಲ. ಏಕೆಂದರೆ ಅದು ರಜಬ್ ತಿಂಗಳಾಗಿತ್ತು. ಇಸ್ಲಾಮಿನಲ್ಲಿ ಯುದ್ಧ ನಿಷಿದ್ಧವಾದಂತಹ ಕೆಲವು ತಿಂಗಳುಗಳಿವೆ. ಅದು ಕೇವಲ ಇಸ್ಲಾಮಿನಲ್ಲಿ ಮಾತ್ರ ಇರುವಂಥದ್ದಲ್ಲ, ಬದಲಾಗಿ ಅರಬ್ ದೇಶದಲ್ಲಿ ಜಾರಿಯಲ್ಲಿದ್ದಂತಹ ಒಂದು ಪದ್ಧತಿಯಾಗಿತ್ತು. ವರ್ಷದಲ್ಲಿ 4 ತಿಂಗಳು ಯಾರೂ ಯುದ್ಧ ಮಾಡಬಾರದು. ಆ ಪೈಕಿ 1 ತಿಂಗಳು ರಜಬ್ ತಿಂಗಳಾಗಿತ್ತು. ಅದು ರಜಬ್ ತಿಂಗಳಿನ ಅತ್ಯಂತ ಕೊನೆಯ ದಿನಗಳು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಬೇಹುಗಾರಿಕೆಯ ಉದ್ದೇಶದಿಂದ ಅವರನ್ನು ಕಳುಹಿಸಿದ್ದರು. ಅದೇ ಸಂದರ್ಭದಲ್ಲಿ ಅದು ರಜಬ್ನ ಕೊನೆಯ ದಿನ ಮತ್ತು ಸೂರ್ಯಾಸ್ತದ ಸಮಯ. ಅದೇ ಸಂದರ್ಭದಲ್ಲಿ ಅವರು ಒಂದು ವ್ಯಾಪಾರಿ ತಂಡವನ್ನು ಎದುರುಗೊಂಡರು. ಆಗ ಅವರಲ್ಲಿ ಭಿನ್ನಾಭಿಪ್ರಾಯ ಆಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದಕ್ಕಿಂತ ಮೊದಲು ಕೂಡ ಘಜ್ವತ್ ಉಶೈರಾ ಎಂಬ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಕೂಡ ಈ ಕಾರ್ಯಾಚರಣೆಯನ್ನು ಮಾಡಬಹುದು ಎಂಬಂತಹ ಒಂದು ಅಭಿಪ್ರಾಯವು ಕೂಡ ಅಲ್ಲಿ ಬಂತು. ಮಾಡಬಾರದು ಎಂಬ ಅಭಿಪ್ರಾಯವು ಕೂಡ ಬಂತು. ಅಲ್ಲದೆ ರಜಬ್ ತಿಂಗಳು ಸೂರ್ಯಾಸ್ತವಾಗ್ತಾ ಇದೆ, ಆದ್ದರಿಂದ ಇದನ್ನು ರಜಬ್ ಎಂದು ಭಾವಿಸಬೇಕು ಅಥವಾ ಶಾಬಾನ್ ಎಂದು ಭಾವಿಸಬೇಕು. ಶಾಬಾನ್ನಲ್ಲಾದರೆ ಯುದ್ಧಕ್ಕೆ ಅನುಮತಿ ಇದೆ, ಆದರೆ ರಜಬ್ ತಿಂಗಳಿನಲ್ಲಿ ಅನುಮತಿ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಅದು ರಜಬ್ ಆಗಿದೆಯೋ ಅಥವಾ
ಎಂಬ ಒಂದು ಅಥವಾ ಶಾಬಾನ್ ಆಗಿದೆ ಎಂಬಂಥ ಒಂದು ಸಂಶಯ ಇತ್ತು. ಅದೇ ಸಂದರ್ಭದಲ್ಲಿ ಅವರ ಬಹುಜನರ ತೀರ್ಮಾನದಂತೆ ಅವರು ಆ ವ್ಯಾಪಾರಿ ತಂಡದ ಮೇಲೆ ಆಕ್ರಮಣ ಮಾಡಿದರು. ಆದರೆ ದುರದೃಷ್ಟವಶಾತ್ ಆ ಆಕ್ರಮಣದಲ್ಲಿ ಒಬ್ಬ ವ್ಯಕ್ತಿ ಕೊಲ್ಲಲ್ಪಟ್ಟನು ಮತ್ತು ಇಬ್ಬರು ಸೆರೆ ಹಿಡಿಯಲ್ಪಟ್ಟರು ಮತ್ತು ಬೇಕಾದಷ್ಟು ವ್ಯಾಪಾರಿ ಸರಕುಗಳು ಅದನ್ನು ಕೂಡ ಅವರು ಸಂಗ್ರಹಿಸಿದರು ಮತ್ತು ಮದೀನಾದ ಕಡೆಗೆ ಬಂದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ವಿಷಯ ತಿಳಿದಾಗ ಅವರದರ ಬಗ್ಗೆ ಪ್ರತಿಭಟಿಸಿದರು ಮತ್ತು ಆ ವ್ಯಾಪಾರಿ ಸರಕನ್ನು ಬೈತುಲ್ ಮಾಲ್ಗೆ, ಸರ್ಕಾರಿ ಬೊಕ್ಕಸಕ್ಕೆ ಸೇರಿಸಿಕೊಳ್ಳಲು ಅವರು ಒಪ್ಪಲಿಲ್ಲ ಮತ್ತು ಆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ನಾನು ಕೇವಲ ಬೇಹುಗಾರಿಕೆ ನಡೆಸಲು ಹೇಳಿದ್ದೆ, ನೀವು ಒಂದು ಕಾರ್ಯಾಚರಣೆಯನ್ನೇ ನಡೆಸಿದ್ದೀರಿ, ಅದರಲ್ಲಿ ಒಬ್ಬ ವ್ಯಕ್ತಿ ಕೊಲ್ಲಲ್ಪಟ್ಟನು ಮತ್ತು ಇಬ್ಬರು ಸೆರೆ ಹಿಡಿಯಲ್ಪಟ್ಟರು, ಇದನ್ನು ಹೇಳಿದ್ದಕ್ಕಿಂತ ಹೆಚ್ಚು ನೀವು ಮಾಡಿಬಿಟ್ಟಿರಿ ಎಂಬ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವತಃ ಆಕ್ಷೇಪ ಎತ್ತಿದರು. ಅದೇ ಸಂದರ್ಭದಲ್ಲಿ ಮುಸ್ಲಿಮೇತರರು ಇದನ್ನು ಒಂದು ದೊಡ್ಡ ವಿಚಾರವನ್ನಾಗಿ ಮಾಡಿದರು. ಯುದ್ಧ ನಿಷಿದ್ಧವಾಗಿರುವಂತಹ ಒಂದು ತಿಂಗಳಿನಲ್ಲಿ ಮುಸ್ಲಿಮರು ಆಕ್ರಮಣ ಮಾಡಿದರು ಮತ್ತು ನಮ್ಮ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕಿದರು ಮತ್ತು ವ್ಯಾಪಾರಿ ಸರಕುಗಳನ್ನು ಕೊಂಡು ಹೋದರು. ಇದೆಲ್ಲವೂ ಕೂಡ ಆಗಿನ ಕಾಲದ ಒಂದು ಯುದ್ಧದ ವಿಧಾನವಾಗಿತ್ತು. ಅದನ್ನು ಮುಸ್ಲಿಮರು ಅನುಸರಿಸಿದರು. ಯಾಕೆಂತ ಹೇಳಿದರೆ ಆ ಮೂಲಕ ಒಂದು ಸಂದೇಶ ಕೊಡುವುದು, ನಾವು ಪ್ರಬಲರಾಗಿದ್ದೇವೆ ಮತ್ತು ನಿಮ್ಮ ವ್ಯಾಪಾರಿ ತಂಡ ಈ ಮೂಲಕವೇ ಹಾದು ಹೋಗುತ್ತದೆ. ಆದ್ದರಿಂದ ನೀವು ಕಸಿದುಕೊಂಡಿರುವಂತಹ ಮುಸ್ಲಿಮರ ಸಂಪತ್ತು, ಬೇಕಾದಷ್ಟು ಸಂಪತ್ತನ್ನು ಮುಸ್ಲಿಮರು ಅಲ್ಲಿಂದ ಯಾತ್ರೆಗೆ ಬಂದಾಗ, ಮದೀನಾಕ್ಕೆ ವಲಸೆ ಬಂದಾಗ ಅವರ ಸಂಪತ್ತೆಲ್ಲವನ್ನು ಕೂಡ ಕಸಿದುಕೊಳ್ಳಲಾಗಿತ್ತು. ಅವರ ಮನೆಗಳನ್ನೆಲ್ಲ ಕೂಡ ಅವರು ಅದರ ಮೇಲೆ ಆಕ್ರಮಣ ಮಾಡಿದ್ದರು. ಅದನ್ನು ಕೂಡ ತಮ್ಮ ಹತೋಟಿಯಲ್ಲಿರಿಸಿದ್ದರು. ಅಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲದರ ವಿರುದ್ಧ ಒಂದು ಪ್ರತಿಭಟನೆ ಮಾಡುವುದು ಇಂತಹ ಕಾರ್ಯಾಚರಣೆಗಳ ಉದ್ದೇಶವಾಗಿತ್ತು. ಆದರೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ಒಪ್ಪಲಿಲ್ಲ, ಅವರ ಕಾರ್ಯಾಚರಣೆಯನ್ನು. ಅದೇ ಸಂದರ್ಭದಲ್ಲಿ ಮುಸ್ಲಿಮೇತರು ಇದರ ವಿರುದ್ಧ ದೊಡ್ಡ ಪ್ರಚಾರ ಮಾಡಿದರು ಮತ್ತು ಈ ಬಗ್ಗೆ ಬಹಳಷ್ಟು ಚರ್ಚೆಯಾಯಿತು. ಅಂತಹ ಸಂದರ್ಭದಲ್ಲಿ ಇದು ಸರಿಯೋ ತಪ್ಪೋ ಎಂಬಂತಹ ಒಂದು ಸಂಶಯ ಜನರಲ್ಲಿ ಮೂಡಿತು. ಮುಸ್ಲಿಮರಲ್ಲಿಯೂ ಮುಸ್ಲಿಮೇತರರಲ್ಲಿ ಸಹಜವಾಗಿಯೇ ಬೇಕಾದಷ್ಟು ತಪ್ಪಾಭಿಪ್ರಾಯಗಳನ್ನು ಈ ಹಿನ್ನೆಲೆಯಲ್ಲಿ ಹರಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಅಲ್ಲಾಹನು ಒಂದು ಸ್ಪಷ್ಟೀಕರಣವನ್ನು ಪವಿತ್ರ ಕುರ್ಆನ್ನ ವಚನಗಳ ಮೂಲಕ ನೀಡಿದನು. ಅದು ಸೂರತುಲ್ ಬಕರಾದ 217ನೇ ಸೂಕ್ತದಲ್ಲಿದೆ. ಅಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಯಸ್ಅಲೂನಕ ಅನಿಶ್ ಶಹರುಲ್ ಹರಾಮಿ ಕಿತಾಲಿನ್ ಫೀ, ಅವರು ಯುದ್ಧ ನಿಷಿದ್ಧವಾಗಿರುವಂತಹ ಒಂದು ತಿಂಗಳಿನಲ್ಲಿ ಮಾಡಲಾದಂತಹ ಯುದ್ಧದ ಬಗ್ಗೆ ಕೇಳುತ್ತಾರೆ. ಅಂದರೆ ಇಲ್ಲಿ ಯುದ್ಧ ನಿಷಿದ್ಧವಾಗಿರುವಂತಹ ರಜಬ್ ತಿಂಗಳು, ಆ ರಜಬ್ ತಿಂಗಳಿನ ಕೊನೆಯ ದಿನ ಮತ್ತು ಸೂರ್ಯಾಸ್ತದ ಸಮಯ, ಆ ತಿಂಗಳು ಕೊನೆಗೊಂಡಿದೆಯೋ ಇಲ್ಲವೋ ಎನ್ನುವ ಸಂಶಯ ಮೂಡುವಂತಹ ಒಂದು ಹೊತ್ತು. ಅಂತಹ ಸಂದರ್ಭದಲ್ಲಿ ಯುದ್ಧ ನಡೆದಿದ್ದರಿಂದ ಮತ್ತು ಒಬ್ಬ ವ್ಯಕ್ತಿ ಕೊಲ್ಲಲ್ಪಟ್ಟಿದ್ದರಿಂದ ಅವರು ಇದರ ಬಗ್ಗೆ ಕೇಳುತ್ತಾರೆ. ಕುಲ್ ಕಿತಾಲುನ್ ಫೀಹಿ ಕಬೀರ್, ಇಲ್ಲಿ ಅಲ್ಲಾಹನು ಏನು ಹೇಳ್ತಾನೆ ಅಂತ ಹೇಳಿದರೆ, ಅಂತಹ ಸಂದರ್ಭದಲ್ಲಿ ಯುದ್ಧ ಮಾಡುವುದು ಮತ್ತು ಒಬ್ಬ ವ್ಯಕ್ತಿಯನ್ನು ಕೊಲೆಗೈಯುವುದು ದೊಡ್ಡ ಪಾಪವಾಗಿದೆ, ಅದರಲ್ಲಿ ಸಂಶಯವೇ ಇಲ್ಲ. ವಸದ್ದುನ್ ಅನ್ ಸಬೀಲಿಲ್ಲಾಹ್ ವ ಕುಫ್ರುನ್ ಬಿಹಿ ವಲ್ ಮಸ್ಜಿದಿಲ್ ಹರಾಮ್, ಮತ್ತು ದೇವನ ಮಾರ್ಗದಿಂದ ತಡೆಯುವುದು ಮತ್ತು ದೇವನ ಬಗ್ಗೆ ದೇವ ನಿಷೇಧವನ್ನು ತೋರುವುದು ಮತ್ತು ಮಸ್ಜಿದುಲ್ ಹರಾಮ್ಗೆ ಪ್ರವೇಶದಿಂದ ತಡೆಯುವುದು, ಇದೆಲ್ಲವನ್ನು ಕೂಡ ಮುಸ್ಲಿಮೇತರರು ಮಾಡ್ತಾಯಿದ್ರು. ವ ಇಖ್ರಾಜು ಅಹ್ಲಿಹಿ ಮಿನ್ಹು, ಮತ್ತು ಮಕ್ಕಾದಿಂದ ಮುಸ್ಲಿಮರು ಹೊರಟು ಬೇರೆ ಊರಿಗೆ ಹೋಗುವಂತೆ ನಿರ್ಬಂಧ ಮಾಡುವುದು. ಅಕ್ಬರು ಇಂದಲ್ಲಾಹ್, ಇದೆಲ್ಲವೂ ಕೂಡ ಅಲ್ಲಾಹನ ದೃಷ್ಟಿಯಲ್ಲಿ ಇದಕ್ಕಿಂತ ಮಿಗಿಲಾದುದಾಗಿದೆ. ಯುದ್ಧ ನಿಷಿದ್ಧವಾದ ಒಂದು ತಿಂಗಳಿನಲ್ಲಿ ಯುದ್ಧ ಮಾಡುವುದು ಖಂಡಿತವಾಗಿಯೂ ಕೂಡ ತಪ್ಪು. ಆದರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವುದು ಅಂತ ಹೇಳಿದರೆ, ದೇವನ ಮಾರ್ಗದಿಂದ ಮನುಷ್ಯರನ್ನು ತಡೆಯುವುದು ಮತ್ತು ದೇವ ನಿಷೇಧದ ಕೆಲಸ ಮಾಡುವುದು. ಅದೇ ರೀತಿಯಲ್ಲಿ ಮಸ್ಜಿದುಲ್ ಹರಾಮ್ ಅಥವಾ ಪವಿತ್ರ ಮಸೀದಿ, ಮಕ್ಕಾದಲ್ಲಿರುವಂತಹ ಪವಿತ್ರ ಮಸೀದಿಯ ಪ್ರವೇಶಕ್ಕೆ ತಡೆಯೊಡ್ಡುವುದು ಮತ್ತು ಮಕ್ಕಾ ನಗರದಿಂದ ಜನರನ್ನು ಹೊರಹಾಕುವುದು, ಇದೆಲ್ಲವೂ ಕೂಡ ಇದಕ್ಕಿಂತ ದೊಡ್ಡ ಕೆಲಸವಾಗಿದೆ, ಇದಕ್ಕಿಂತ ದೊಡ್ಡ ಪಾಪವಾಗಿದೆ. ಇಲ್ಲಿ ಆಕ್ಷೇಪ ಎತ್ತುವವರ ಬಗ್ಗೆ ಹೇಳಲಾಗುತ್ತಿದೆ, ನೀವೆಲ್ಲರೂ ಕೂಡ ಈ ಪಾಪ ಮಾಡಿದವರು, ಆಗ ನೀವು ಮಾತಾಡಲಿಲ್ಲ, ಆದರೆ ಒಂದು ಕಾನೂನಿನಲ್ಲಿ ಸ್ವಲ್ಪ ಚ್ಯುತಿಯಾದಾಗ ಅದರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ವಲ್ ಫತ್ನತು ಅಕ್ಬರು ಮಿನಲ್ ಕತಲ್, ಮತ್ತು ಗೊಂದಲ ಸೃಷ್ಟಿ ಮಾಡುವುದು, ಕ್ಷೋಭೆಯುಂಟು ಮಾಡುವುದು, ಇದು ಕೊಲೆಗಿಂತಲೂ ದೊಡ್ಡದಾದಂತಹ ಒಂದು ಪಾಪ ಮತ್ತು ಮಿಗಿಲಾದಂತಹ ಒಂದು ವಿಷಯವಾಗಿದೆ. ಆದ್ದರಿಂದ ಕೊಲೆಗಿಂತ ಮಿಗಿಲಾದ್ದು ಯಾವುದು ಅಂತ ಹೇಳಿದರೆ ಕ್ಷೋಭೆಯುಂಟು ಮಾಡುವುದು ಮತ್ತು ಗೊಂದಲ ನಿರ್ಮಾಣ ಮಾಡುವುದು, ಫಿತ್ನಾ ಉಂಟು ಮಾಡುವುದು ಎಂದು ಅಲ್ಲಾಹನು ಸೂರತುಲ್ ಬಕರಾದ 217ನೇ ಸೂಕ್ತದಲ್ಲಿ ಸ್ಪಷ್ಟೀಕರಣ ಕೊಡುತ್ತಾನೆ.
ಈ ಮೂಲಕ ಎಲ್ಲರಿಗೂ ಕೂಡ ಒಂದು ಸಾಂತ್ವನ ಕೊಟ್ಟಂತಾಗುತ್ತದೆ ಮತ್ತು ಈ ತಪ್ಪು ಸಂಭವಿಸಿ ಹೋದಂತಹ ವ್ಯಕ್ತಿಗಳಿಗೂ ಕೂಡ ಒಂದು ಸಾಂತ್ವನ ಕೊಟ್ಟಂತಾಗುತ್ತದೆ. ಅವರ ಉದ್ದೇಶ ಸರಿಯಾದ್ದಾಗಿತ್ತು, ಅವರಿಗೊಂದು ಸಂಶಯ ಬೆಳೆಯಿತು. ನಾವು ಯುದ್ಧದ ನಿಷಿದ್ಧವಾಗಿರುವಂತಹ ತಿಂಗಳಿನ ಸೂರ್ಯಾಸ್ತದ ಸಮಯವಾದ್ದರಿಂದ ಆ ತಿಂಗಳಿನಲ್ಲೇ ಇದ್ದೇವೋ ಅಥವಾ ಆ ತಿಂಗಳನ್ನು ಕಳೆದಿದ್ದೇವೋ, ಅಥವಾ ನಾವು ಬೇಹುಗಾರಿಕೆ ಮಾತ್ರ ಮಾಡಬೇಕು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಕೀತು ಮಾಡಿದ್ದರೂ ಕೂಡ ಈ ಅವಕಾಶವನ್ನು ನಾವು ಸದುಪಯೋಗಿಸಿಕೊಂಡೆವು, ಇದು ತಪ್ಪೋ ಸರಿಯೋ ಎಂಬಂತಹ ಒಂದು ಸಂಶಯ ಮುಸ್ಲಿಮರಲ್ಲಿಯೂ ಇತ್ತು ಮತ್ತು ಮುಸ್ಲಿಮೇತರರು ಇದನ್ನು ದೊಡ್ಡ ವಿಷಯವನ್ನಾಗಿ ಮಾಡಿದ್ದರು. ಈ ಮೂಲಕ ಒಂದು ಸ್ಪಷ್ಟೀಕರಣವನ್ನು ನೀಡಲಾಯಿತು ಮತ್ತು ಇಂತಹ ಕಾರ್ಯಾಚರಣೆ ಮುಂದುವರಿಯಿತು. ಅಬೂ ಸುಫಿಯಾನ್ ಮಕ್ಕಾದ ದೊಡ್ಡ ಸರದಾರರಲ್ಲಿ ಒಬ್ಬರು. ಅವರು ಒಂದು ದೊಡ್ಡ ವ್ಯಾಪಾರಿ ತಂಡದೊಂದಿಗೆ ಮಕ್ಕಾಕ್ಕೆ ಮರಳುತ್ತಾ ಇದ್ದರು. ಅದು ಕೂಡ ಮದೀನಾದ ಮಾರ್ಗದ ಮೂಲಕವೇ ಹೋಗಬೇಕಾಗಿತ್ತು. ಅದು ಬಹಳ ದೊಡ್ಡ ವ್ಯಾಪಾರಿ ತಂಡವಾಗಿತ್ತು. ಸುಮಾರು 1000 ಒಂಟೆಗಳು ಅದರಲ್ಲಿದ್ದವು ಮತ್ತು ಮಕ್ಕಾದ ಅನೇಕರು ಅದರಲ್ಲಿ ಬಂಡವಾಳ ಹೂಡಿದ್ದರು. ಆದ್ದರಿಂದ ಅಂತಹ ಒಂದು ವ್ಯಾಪಾರಿ ತಂಡವನ್ನು ತಡೆದರೆ ನಿಜವಾಗಿಯೂ ಕೂಡ ಒಂದು ರೀತಿಯ ಒತ್ತಡವನ್ನು ಹೇರಿದಂತೆ ಆಗುತ್ತದೆ. ಈ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಿ ಹೋರ್ಮುಜ್ ಜಲಸಂಧಿ, ಅಲ್ಲಿ ಅದನ್ನು ತಡೆದಾಗ ಎಷ್ಟು ದೊಡ್ಡ ಒತ್ತಡ ನಿರ್ಮಾಣ ಆಯಿತು ಜಗತ್ತಿನಲ್ಲಿ. ಆ ಮೂಲಕ ಜಗತ್ತಿನಲ್ಲಿ ಪ್ರಭಾವಿತರಾಗದಂತಹ ವ್ಯಕ್ತಿಗಳೇ ಇಲ್ಲ ಎಂದು ಹೇಳ್ಬೋದು. ಇಡೀ ಜಗತ್ತು ಅದರಿಂದ ಪ್ರಭಾವಿತವಾಗಿದೆ. ಆದ್ದರಿಂದ ಅಂತಹ ಒತ್ತಡ ಅಲ್ಲಿ ಹೇರಲ್ಪಟ್ಟಿತು ಮತ್ತು ಆ ಒತ್ತಡ ಹೇರಲ್ಪಟ್ಟಾಗ ಶತ್ರುಗಳು ಕೂಡ ಅಥವಾ ಯಾರೇ ಆದರೂ ಇಬ್ಬರು ಯುದ್ಧ ಮಾಡುತ್ತಾ ಇರುವಂತಹ ಇಬ್ಬರು ಶಕ್ತಿಗಳು, ಎರಡು ದೇಶಗಳು, ಅವರಿಗೆ ಮನವರಿಕೆ ಆಯಿತು ಇದು ಅಷ್ಟು ಸುಲಭವಾಗಿ ಪರಿಹರಿಸುವಂತಹ ಒಂದು ಸಾಧನ ಅಲ್ಲ. ಇಂತಹ ಒತ್ತಡಕ್ಕೆ ನಾವೆಲ್ಲರೂ ಕೂಡ ಮಣಿಯಬೇಕಾಗ್ತದೆ. ಆದ್ದರಿಂದ ಹೆಚ್ಚು ನಾವು ಒತ್ತಡ ಹೇರುವಂತಿಲ್ಲ ಎಂಬಂತಹ ಒಂದು ಭಾಷೆ ಅವರಿಗೆ ಅರ್ಥ ಆಯಿತು. ಇದೇ ಭಾಷೆಯಲ್ಲಿ ಇಂತಹುದೇ ಒಂದು ವಿಷಯ, ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಆಗಿನ ಕಾಲದ ಪರಿಪಾಠದಂತೆ ವ್ಯಾಪಾರಿ ತಂಡವನ್ನು ತಡೆಯುವುದು ಆಗಿನ ಕಾಲದ ಒಂದು ಒತ್ತಡ ಹೇರುವಂತಹ ಒಂದು ರೀತಿಯ ಚಾಕಚಕ್ಯತೆಯಾಗಿತ್ತು. ಅದನ್ನು ಮುಸ್ಲಿಮರು ಕೂಡ ಅನುಸರಿಸಿದರು. ಆದ್ದರಿಂದ ಅಬೂ ಸುಫಿಯಾನ್ನ ಈ ದೊಡ್ಡ ವ್ಯಾಪಾರಿ ತಂಡವನ್ನು ಅವರು ತಡೆಯಬಯಸಿದ್ದರು. ಆ ಕಾರಣಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರಿಗೆ ಕರೆ ಕೊಟ್ಟಾಗ ಅದಕ್ಕೆ ಸಿದ್ಧರಾದರು. ಆ ವ್ಯಾಪಾರಿ ತಂಡವನ್ನು ತಡೆಯುವುದು ಅಂತ ಹೇಳಿದರೆ ಅದು ಸೇನೆಯ ವಿರುದ್ಧ ಯುದ್ಧ ಮಾಡಿದಂತಲ್ಲ. ಅದಕ್ಕೆ ಬೇಕಾದಂತಹ ಸಿದ್ಧತೆ ಬಹಳ ಕಡಿಮೆ ಸಿದ್ಧತೆ. ಯಾಕೆಂತ ಹೇಳಿದರೆ ಅವರು ವ್ಯಾಪಾರಿ ತಂಡ ಆಗಿರ್ಬೋದು, ಆದರೆ ಅವರು ಸೇನೆ ಅಲ್ಲ. ಆದ್ದರಿಂದ 313 ಮಂದಿ ಸಿದ್ಧರಾದರು ಮತ್ತು 313 ಮಂದಿ ಸೇನಾ ಸಿದ್ಧತೆಯೊಂದಿಗೆ ಬಂದಿರಲಿಲ್ಲ. 313 ಮಂದಿಯ ಸಿದ್ಧತೆ ಯಾವುದಾಗಿತ್ತು ಅಂತ ಹೇಳಿದರೆ ಅಬೂ ಸುಫಿಯಾನ್ನ ವ್ಯಾಪಾರಿ ತಂಡವನ್ನು ತಡೆಯುವುದು ಮಾತ್ರವಾಗಿತ್ತು. ಮತ್ತು ಅಬೂ ಸುಫಿಯಾನ್ ಕೂಡ ಒಬ್ಬ ದೊಡ್ಡ ನಾಯಕ. ಅವರ ನಾಯಕತ್ವದ ಬಗ್ಗೆ ಅವರ ನಂತರ ಇಸ್ಲಾಂ ಸ್ವೀಕಾರ ಮಾಡಿದರು ಮಕ್ಕಾ ವಿಜಯದ ನಂತರ. ಮತ್ತು ಅವರ ಸಂತಾನದಲ್ಲಿ ಒಂದು ಆಡಳಿತ ಮುಂದುವರಿಯಿತು. ಅವರ ಮಗ ಅನಂತರ ಉಮಯ್ಯದ್ ಡೈನಾಸ್ಟಿ ಅಥವಾ ಉಮಯ್ಯದ್ ಎಂಬ ಒಂದು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅಮೀರ್ ಮುಆವಿಯಾ ಅವರ ಹೆಸರು. ಅಮೀರ್ ಮುಆವಿಯಾ ಅವರು ಉಮಯ್ಯದ್ ಎಂಬ ಒಂದು ಆಡಳಿತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು ಮತ್ತು ಅವರು ಹಲವು ವರ್ಷಗಳ ಕಾಲ ಆ ವಂಶದಲ್ಲಿ ಆಡಳಿತ ಮುಂದುವರಿಯಿತು. ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಸಹಜವಾಗಿ ನಾಯಕತ್ವದ ಗುಣ ಅಬೂ ಸುಫಿಯಾನ್ನಲ್ಲಿತ್ತು ಮತ್ತು ಅವರ ಸಂತಾನದಲ್ಲಿಯೂ ಕೂಡ ನಾಯಕತ್ವದ ಗುಣ ಮುಂದುವರಿಯಿತು. ಇಲ್ಲಿಯೂ ಕೂಡ ಅಬೂ ಸುಫಿಯಾನ್ಗೆ ಒಂದು ಸಂಶಯ ಇತ್ತು. ಮದೀನಾದ ಮುಸ್ಲಿಮರು ಈಗಾಗಲೇ ಘಜ್ವತ್ ಉಶೈರಾ ನಡೆಸಿದ್ದಾರೆ ಮತ್ತು ನಖ್ಲಾ ಎಂಬ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆದ್ದರಿಂದ ನಮ್ಮ ವ್ಯಾಪಾರಿ ತಂಡವನ್ನು ಕೂಡ ತಡೆಯಬಹುದು ಮತ್ತು ಈ ವ್ಯಾಪಾರಿ ತಂಡವನ್ನು ತಡೆದರೆ ನಿಜವಾಗಿಯೂ ಕೂಡ ಅದರಿಂದ ದೊಡ್ಡ ದುಷ್ಪರಿಣಾಮ ಉಂಟಾಗಬಹುದು ಎಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಕಾರಣಕ್ಕಾಗಿ ಅವರು ಕೂಡ ಬೇಹುಗಾರಿಕೆ ನಡೆಸಿದರು. ಅವರು ಬೇಹುಗಾರಿಕೆ ನಡೆಸುವಂತಹ ಒಂದು ವಿಧಾನ ಯಾವುದಾಗಿತ್ತು ಅಂತ ಹೇಳಿದರೆ, ಅವರು ಒಂಟೆಯ ಸೆಗಣಿಯನ್ನು, ಅದರ ಒಳಗಿರುವಂತಹ ಖರ್ಜೂರದ ಬೀಜ, ಒಂಟೆ ಅಂತ ಹೇಳಿದರೆ ಅದು ಖರ್ಜೂರವನ್ನು ತಿನ್ನುತ್ತದೆ ಮತ್ತು ಅದರ ಸಗಣಿಯಲ್ಲಿ ಬೀಜ ಕರಗುವುದಿಲ್ಲ, ಬೀಜ ಹಾಗೇ ಇರ್ತದೆ. ಬೇಹುಗಾರಿಕೆ ನಡೆಸಲಿಕ್ಕೆ ಅವರು ಎಷ್ಟು ಚಾಕಚಕ್ಯತೆಯನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳಿದರೆ, ಒಂಟೆಯ ಸಗಣಿಯ ಒಳಗಿರುವಂತಹ ಬೀಜವನ್ನು ನೋಡಿ ಅವರಿಗೆ ಗೊತ್ತಾಗ್ತಾ ಇತ್ತು ಎಲ್ಲಿಯ ಖರ್ಜೂರ ಇದು. ಹಾಗೆ ಮದೀನಾದಿಂದ ಮುಸ್ಲಿಮರು ಬಂದಿದ್ದರು ಬೇಹುಗಾರಿಕೆ ನಡೆಸಲಿಕ್ಕೆ. ಅವರಿಗೆ ಗೊತ್ತಾಯಿತು ಆ ಒಂಟೆಯ ಸಗಣಿಯಲ್ಲಿರುವಂತಹ ಬೀಜವನ್ನು ನೋಡಿದಾಗ ಇದು ಮದೀನಾದ ಖರ್ಜೂರ ಎಂದು ಅಬೂ ಸುಫಿಯಾನ್ಗೆ ಗೊತ್ತಾಯಿತು. ಆ ಕಾರಣಕ್ಕಾಗಿ ಅಬೂ ಸುಫಿಯಾನ್ ತನ್ನ ಪಥವನ್ನು ಬದಲಿಸಿದನು ಮತ್ತು ಬೇರೊಂದು ದಿಕ್ಕಿನಿಂದ ಮಕ್ಕಾದ ಕಡೆಗೆ ಹೊರಟನು. ಆದರೆ ಅದೇ ಸಂದರ್ಭದಲ್ಲಿ ಇದು ಹೀಗೆ ಮುಂದುವರಿದರೆ ನಮ್ಮ ಮಕ್ಕಾದವರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮೇಲೆ ದೊಡ್ಡ ನಿರ್ಬಂಧ ಹೇರಿದಂತೆ ಆಗ್ತದೆ. ಆದ್ದರಿಂದ ಇವರಿಗೆ ಪಾಠ ಕಲಿಸಬೇಕು ಎಂಬ ಕಾರಣಕ್ಕಾಗಿ ದಮ್ ಇಬ್ನ್ ಅಮರ್ ಎಂಬ ಒಬ್ಬ ವ್ಯಕ್ತಿಯನ್ನು ಮಕ್ಕಾದ ಕಡೆಗೆ ರವಾನೆ ಮಾಡಿದನು ಮತ್ತು ಹೇಳಿದನು, ನಮ್ಮ ಯಾತ್ರಾ ತಂಡದ ಮೇಲೆ ದೊಡ್ಡ ಆಕ್ರಮಣ ಆಗಿದೆ,
ನೀವೆಲ್ಲರೂ ಕೂಡ ಇದರಲ್ಲಿ ಬಂಡವಾಳ ಹೂಡಿದ್ದೀರಿ. ನಮ್ಮ ಎಲ್ಲ ಬಂಡವಾಳ ಕೂಡ ಎಲ್ಲವನ್ನು ಕೂಡ ನಾಶ ಮಾಡಲಾಗಿದೆ ಮತ್ತು ದೊಡ್ಡ ಅನ್ಯಾಯ ಆಗಿದೆ. ಆದ್ದರಿಂದ ದೊಡ್ಡ ಸೇನೆಯೊಂದಿಗೆ ಬನ್ನಿ ಎಂಬ ಸಂದೇಶವನ್ನು ಅವನು ಕಳುಹಿಸಿಕೊಟ್ಟನು ದಮ್ದಮ್ ಇಬ್ನ್ ಅಮರ್ರ ಮೂಲಕ. ಮತ್ತು ದಮ್ದಮ್ ಇಬ್ನ್ ಅಮರ್ ತನ್ನ ಒಂಟೆ ಅದರಲ್ಲಿ ರಕ್ತ ಸೋರುವಂತೆ ಮಾಡಿದನು, ತನ್ನ ಬಟ್ಟೆಯನ್ನೆಲ್ಲ ಹರಿದು ಹಾಕಿದನು ಮತ್ತು ಅಲ್ಲಲ್ಲಿ ಹೋಗಿ ಅವನು ದೊಡ್ಡ ಉಚ್ಚಸ್ವರದಲ್ಲಿ ಒಂದು ಪ್ರಕಟಣೆಯನ್ನು ಮಾಡಿದನು. ಮಕ್ಕಾದವರೇ, ನಿಮ್ಮ ಮೇಲೆ ದೊಡ್ಡ ಅನ್ಯಾಯ ಆಗಿದೆ. ಅಬೂ ಸುಫಿಯಾನ್ನ ಯಾತ್ರಾ ತಂಡ ಬರ್ತಾ ಇದೆ. ಅಂತಹ ಯಾತ್ರಾ ತಂಡದ ಮೇಲೆ ದೊಡ್ಡ ಆಕ್ರಮಣ ನಡೆದಿದೆ. ಆದ್ದರಿಂದ ಅದನ್ನು ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ನಿಮ್ಮ ಮೇಲೆ ಇದೆ. ಆದ್ದರಿಂದ ಬನ್ನಿ, ಒಂದು ಸೇನಾ ಸಿದ್ಧತೆಯನ್ನು ಮಾಡಿ. ಹೀಗೆ ಒಂದು ಸುಸಜ್ಜಿತವಾದಂತಹ ಸೇನೆ ಸಿದ್ಧವಾಯಿತು ಮತ್ತು ಅವರು ಮುಸ್ಲಿಮರ ವಿರುದ್ಧ ಹೋರಾಡಲಿಕ್ಕೆ ಬಂದರು. ಅನಂತರ ಈ 313 ಮಂದಿ ಮುಸ್ಲಿಮರು ಅವರು ಸೇನೆಯನ್ನು ತಡೆಯಲಿಕ್ಕೆ ಸಿದ್ಧರಾಗಿರಲಿಲ್ಲ. ಬದಲಾಗಿ ಅವರು ವ್ಯಾಪಾರಿ ತಂಡವನ್ನು ತಡೆಯಲಿಕ್ಕೆ ಸಿದ್ಧರಾಗಿ ಬಂದವರಾಗಿದ್ದರು. ಮತ್ತು ವ್ಯಾಪಾರಿ ತಂಡವನ್ನು ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂತ ಹೇಳಿದರೆ ಅವರು ಬೇರೆ ಮಾರ್ಗವನ್ನು ಅನುಸರಿಸಿದರು. ಕೊನೆಗೆ ಈ 313 ಮಂದಿ ದೊಡ್ಡ ಸೇನೆಯನ್ನು ಎದುರಿಸಬೇಕಾಯಿತು. ಆ ಸೇನೆಯ ಯುದ್ಧ ಮಾಡಬೇಕು ಮಾಡಬಾರದು ಎಂಬ ಬಗ್ಗೆಯೂ ಕೂಡ ಮಕ್ಕಾದವರಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಕೆಲವು ಒಳ್ಳೆಯ ವ್ಯಕ್ತಿಗಳಿದ್ದರು ಮಕ್ಕಾದಲ್ಲಿ. ಉದಾಹರಣೆಗೆ ಉತ್ಬಾ ಬಿನ್ ರಬಿ ಎಂಬ ವ್ಯಕ್ತಿ ಇದ್ದರು. ಉತ್ಬಾ ಬಿನ್ ರಬಿ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಒಂದು ಸಂದರ್ಭದಲ್ಲಿ ಸಹಾಯ ಕೂಡ ಮಾಡಿದ್ದರು. ಯಾವ ಸಂದರ್ಭ ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ತಾಯಿಫ್ನಲ್ಲಿ ಹಲ್ಲೆ ನಡೆದಾಗ ಮತ್ತು ಅದರಿಂದ ರಕ್ಷಿತರಾಗಿ ಅವರು ಒಂದು ಕಡೆಯಲ್ಲಿ ಹೋಗಿ ಕುಳಿತುಕೊಂಡಾಗ ಉತ್ಬಾ ಬಿನ್ ರಬಿ ಅವರಿಗೆ ಸ್ವಲ್ಪ ದ್ರಾಕ್ಷೆಯನ್ನು ತಂದು ಕೊಟ್ಟಿದ್ದರು. ಹೀಗೆ ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಮನುಷ್ಯತ್ವ ಇರುವಂತಹ ಒಬ್ಬ ವ್ಯಕ್ತಿ. ಆದ್ದರಿಂದ ಮಕ್ಕಾದ ಜನರಲ್ಲಿಯೂ ಕೂಡ ಕೆಲವು ಮನುಷ್ಯತ್ವ ಇರುವಂತಹ ವ್ಯಕ್ತಿಗಳಿದ್ದರು. ಅವರಲ್ಲಿ ಒಬ್ಬರು ಉತ್ಬಾ ಬಿನ್ ರಬಿ ಆಗಿದ್ದರು. ಅವರು ಏನು ಹೇಳಿದರು ಅಂತ ಹೇಳಿದರೆ, ವ್ಯಾಪಾರಿ ತಂಡ ನಂತರ ಅಬೂ ಸುಫಿಯಾನ್ನ ವ್ಯಾಪಾರಿ ತಂಡ ಮಕ್ಕಾಕ್ಕೆ ಹೋಗಿ ತಲುಪಿತು. ಅದೇ ಸಂದರ್ಭದಲ್ಲಿ ದೊಡ್ಡ ಸೇನೆಯೊಂದು ಅಲ್ಲಿಂದ ಹೊರಟು ನಿಂತಿತು. ಆ ಸಂದರ್ಭದಲ್ಲಿ ಉತ್ಬಾ ಬಿನ್ ರಬಿ ಹೇಳಿದರು, ಇನ್ನೂ ಯಾಕೆ ನಾವು ಕಾರ್ಯಾಚರಣೆ ಮಾಡಬೇಕು? ಯಾಕೆಂತ ಹೇಳಿದರೆ, ನಾವು ಕಾರ್ಯಾಚರಣೆ ಮಾಡುವಾಗ ಯಾರನ್ನು ಕೊಲ್ತೇವೆ ಅಂತ ಹೇಳಿದರೆ, ಇಲ್ಲಂದಲೇ ಹೋದಂತಹ ನಮ್ಮ ಸಹೋದರರು. ಅಲ್ಲಿ ನೀವು ನೋಡೋದಾದರೆ ಒಂದೇ ಕುರೇಶ್ ಮತ್ತು ಇತರ ಮನೆತನದ ಜನರು ಇಸ್ಲಾಂ ಸ್ವೀಕಾರ ಮಾಡಿ ಮದೀನಾಕ್ಕೆ ಹೋಗಿದ್ದರು. ಅವರೆಲ್ಲರೂ ಕೂಡ ಸಹೋದರರು. ಕೆಲವರಲ್ಲಿ ಏಕೋದರ ಸಹೋದರರು. ಒಬ್ಬರು ಇಸ್ಲಾಂ ಸ್ವೀಕಾರ ಮಾಡಿದ್ದಾರೆ, ಮತ್ತೊಬ್ಬರು ಇಸ್ಲಾಂ ಸ್ವೀಕಾರ ಮಾಡಿಲ್ಲ. ಮತ್ತು ಅದೇ ವಂಶಕ್ಕೆ ಸೇರಿದವರು, ಅದೇ ಗೋತ್ರಕ್ಕೆ ಸೇರಿದವರು. ಆದ್ದರಿಂದ ಪರಸ್ಪರರ ರನ್ನು ಕತ್ತು ಕೊಯ್ಯಬೇಕು ಎನ್ನುವ ಬಗ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಅದರಲ್ಲಿ ಉತ್ಬಾ ಬಿನ್ ರಬಿ ಬಹಳ ಮುಂಚೂಣಿಯಲ್ಲಿದ್ದರು. ಆದರೆ ಯುದ್ಧ ಮಾಡಿಯೇ ತೀರಬೇಕು ಎಂದು ಕೂಡ ಕೆಲವರು ಹಠ ಹಿಡಿದರು. ಅದರಲ್ಲಿ ಒಬ್ಬರು ಅಬೂ ಜಹಲ್. ಹೀಗೆ ಯುದ್ಧ ಮಾಡುವಂತಹ ಒಂದು ತೀರ್ಮಾನ ಆಯಿತು ಮತ್ತು ದೊಡ್ಡ ಸೇನೆಯೊಂದಿಗೆ ಅವರು ಬದರಿಗೆ ಹೋದರು. ಬದರ್ ಎಂಬ ಪ್ರದೇಶ ಮದೀನಾದ ಹೊರವಲಯದಲ್ಲಿದೆ. ಮತ್ತು ಬದರ್ ಎಂಬ ಹೆಸರು ಯಾಕೆ ಬರ್ತದೆ ಅಂತ ಹೇಳಿದರೆ, ಅಲ್ಲಿ ಬದರ್ ಎಂಬ ಹೆಸರಿನ ಒಂದು ಬಾವಿ ಇತ್ತು ಮತ್ತು ಆ ಬದರ್ ಎಂಬ ಬಾವಿ ಇರುವ ಪ್ರದೇಶ ಎಂಬ ಕಾರಣಕ್ಕಾಗಿ ಆ ಪ್ರದೇಶಕ್ಕೆ ಬದರ್ ಎಂಬ ಹೆಸರಿದೆ. ಮತ್ತು ಅದೇ ಹೆಸರಿನಿಂದ ಈಗಲೂ ಕೂಡ ಅದು ಜನಜನಿತವಾಗಿದೆ. ಬದರ್ ಅಂತ ಹೇಳಿದರೆ ಚಂದ್ರ ಎಂದರ್ಥ. ಆದ್ದರಿಂದ ಚಂದ್ರ ಎಂಬ ಹೆಸರಿನ ಒಂದು ಬಾವಿ ಇತ್ತು ಮತ್ತು ಬದರ್ನ ಕಡೆಗೆ ಅವರು ಹೋದರು. ಮತ್ತು ಮುಸ್ಲಿಮರಿಗೆ ಇದು ಗೊತ್ತಾದಾಗ ಅದೇ 313 ಮಂದಿ ಯಾವ ಸಿದ್ಧತೆ ಇತ್ತೋ ಆ ಸಿದ್ಧತೆಯೊಂದಿಗೆ ಬದರ್ನ ಕಡೆಗೆ ಹೊರಟರು ಮತ್ತು ದೊಡ್ಡ ಸೇನಾ ತಂಡವನ್ನು, ಅತ್ಯಂತ ಸುಸಜ್ಜಿತವಾದ ಮಕ್ಕಾದವರ ಸೇನಾ ತಂಡವನ್ನು ಎದುರಿಸಲಿಕ್ಕೆ ಅವರು ಸಿದ್ಧರಾದರು. ಆ ಮೂಲಕ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಆಯಿತು. ಬದರ್ ಯುದ್ಧ ನಡೆಯಿತು ಮತ್ತು ದೊಡ್ಡ ಇತಿಹಾಸ ನಿರ್ಮಾಣ ಆಯಿತು. ಬದರ್ ಯುದ್ಧದ ಹಿನ್ನೆಲೆ ಏನು ಮತ್ತು ಬದರ್ ಯುದ್ಧದಲ್ಲಿ ಏನು ನಡೆಯಿತು ಮತ್ತು ಯಾವ ರೀತಿ ಆ ಮೊದಲ ಮುಸ್ಲಿಮರ ಮತ್ತು ಮಕ್ಕಾದವರ ನಡುವೆ ನಡೆದಂತಹ ಮೊದಲ ಯುದ್ಧದಲ್ಲಿ ಹೇಗೆ ಮುಸ್ಲಿಮರು ಅತ್ಯಂತ ದೊಡ್ಡ ವಿಜಯವನ್ನು ಸಾಧಿಸಿದರು ಮತ್ತು ಆ ದಿನದಿಂದ ಮುಸ್ಲಿಮರ ಬಗ್ಗೆ ಜನರು ಆಲೋಚಿಸುವಂತಹ ಒಂದು ಭಾವ ಮತ್ತು ಮುಸ್ಲಿಮರ ಬಗ್ಗೆ ಅವರು ತಳೆದಿದ್ದಂತಹ ಸಮೀಕರಣ ಇದೆಲ್ಲವೂ ಕೂಡ ಬದಲಾಯಿತು. ಅದು ಹೇಗಾಯಿತು ಎಂಬ ಬಗ್ಗೆ ನಾವು ಮುಂದಿನ ಸರಣಿಯಲ್ಲಿ ಮತ್ತಷ್ಟು ತಿಳಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.